ನಮಸ್ಕಾರ ಸ್ನೇಹಿತರೆ. ಈ ವರ್ಷ ಗಣೇಶ ಮೆರವಣಿಗೆಗೆ ಡಿ.ಜೆ ಹೈಕೋರ್ಟ್ ಆದೇಶ ಏನು? ಈದ್ ಮಿಲಾದ್ಗೆ ಡಿ.ಜೆ ಪರ್ಮಿಷನ್ ಕೊಟ್ಟಿದ್ಯಾ ಕೋರ್ಟ್? ಏನಂತ ಅಪ್ಡೇಟ್ ಅಂತ ನೋಡೋಣ ಬನ್ನಿ. ಅದಕ್ಕೋಸ್ಕರ ಮೊದಲು ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೌರಿ ಗಣೇಶ ಹಬ್ಬದ ಈದ್ ಮಿಲಾದ್ ಮೆರವಣಿಗೆ ಡಿ.ಜೆಗೆ ಬ್ರೇಕ್ ಹಾಕಲಾಗ್ತಿದೆ. ಪೊಲೀಸರು ಸುತ್ತೋಲೆಯನ್ನು ಎತ್ತಿ ಹಿಡಿದಿದ್ದೆ. ಹೈಕೋರ್ಟ್ ವಿಭಾಗೀಯ ಪೀಠ ಈ ನಿರ್ಧಾರವನ್ನು ಮಾಡಿದೆ. ಅಂತಿಮ ಈ ತೀರ್ಪನ್ನು ಹೊರಡಿಸಿದೆ. ಗಣೇಶನ ಹಬ್ಬಕ್ಕೆ ಈದ್ ಮಿಲಾದ್ಗೆ ಡಿ.ಜೆ ಹಚ್ಚಂಗಿಲ್ಲ ಎಂದು ಕೋರ್ಟ್ ನೀಡಿರುವಂತಹ ತೀರ್ಪು. ಬೆಂಗಳೂರು ಪೊಲೀಸ್ ಸುತ್ತಲಿನ ಪ್ರಶ್ನಿಸಿ ಸಲ್ಲಿಸಿದಂಥ ಅರ್ಜಿ ಈಗ ವಜಾ ಆಗಿದೆ. ಮೆರವಣಿಗೆ ವೇಳೆ ಡಿ.ಜೆ ಹಾಗೆ ಧ್ವನಿವರ್ಧಕರನ್ನು ಬಳಕೆ ಮಾಡುವುದನ್ನು ಪೊಲೀಸರು ನಿಷೇಧ ಮಾಡಿದ್ರು. ಅದನ್ನು ಪ್ರಶ್ನಿಸಿ ಕೆಲವೊಂದಿಷ್ಟು ಅರ್ಜಿಗಳನ್ನು ಸಲ್ಲಿಕೆಯಾಗಿತ್ತು. ಆದರೆ ಈಗ ಅದೆಲ್ಲವನ್ನು ಕೂಡ ವಜಾ ಮಾಡಿದ್ದಾರೆ. ಸಾರ್ವಜನಿಕ ಸಮಾರಂಭದಲ್ಲಿ ಡಿ.ಜೆ ಮತ್ತು ಲೌಡ್ ಸ್ಪೀಕರ್ಗಳನ್ನು ಬಳಸಬಾರದು. ಆಗಸ್ಟ್ 14ರಂದು ಬೆಂಗಳೂರು ಪಶ್ಚಿಮ ವಿಭಾಗದ ಜಂಟಿ ಆಯುಕ್ತರು ಈ ಸುತ್ತೋಲೆ ಹೊರಡಿಸಿದ್ದು, ಸುತ್ತೋಲೆಯನ್ನು ಪ್ರಶ್ನಿಸಿ ಸಂಗೀತ ಸಾಂಸ್ಕೃತಿಕ ಕಲಾವಿದರ ಸಂಘಟನೆ ಅರ್ಜಿ ಹಾಕಿತ್ತು. ಅಂದರೆ ಪದಾಧಿಕಾರ ಶಂಕರ್ ಅವರು ಅರ್ಜಿ ಹಾಕಿರುತ್ತಾರೆ. ಇನ್ನು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಆಗಿರಬಹುದು. ನ್ಯಾಯಮೂರ್ತಿ CM ಜೋಶಿ ನೇತೃತ್ವದಲ್ಲಿ ಪೀಠ ಈಗ ಪೊಲೀಸರ ಸುತ್ತಲೆಯಲ್ಲಿ ಯಾವ ಲೋಪಗಳಿಗೆ ಅಂತ ಹೇಳಿದೆ, ಅಂದರೆ ಡಿ.ಜೆ ಹಾಕೋಂಗಿಲ್ಲ ಅಂಥೇಳಿ ಕೋರ್ಟ್ ಹೇಳಿದೆ. ನೋಡೋಣ ಮುಂಬರುವ ಅಪ್ಡೇಟ್ ಏನಂತೇಳಿ, ಅದು ಕಾದು ನೋಡಬೇಕಾಗಿದೆ. ಮತ್ತು ನೋಡೋಣ ಕೋರ್ಟ್ ಮತ್ತೆ ಏನು ಆದೇಶವನ್ನು ಹೊರಡಿಸಿದೆ ಅಂತ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಆದೇಶ ಬಂದರೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇವಾಗ ಡಿ.ಜೆ ಹಚ್ಚಂಗಿಲ್ಲ ಅಂಥೇಳಿ ಕೋರ್ಟ್ ನೀಡಿದೆ ಆದೇಶ. ನೋಡೋಣ ಮುಂದೆ ಯಾರಾದರೂ ಹೇಳಿ ತಿನಿಸನ್ನು ಮಾಡ್ಬೋದು. ಅಲ್ಲಿವರೆಗೂ ವೇಟ್ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೋ ಅಪ್ಡೇಟ್ ಬಂದರೆ ನಮಗೆ ತಿಳಿಸ್ಕೊಡೋದು.